ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗಾಯ್ಸ್, ಇವತ್ತಿನ ದಿನ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬ್ಲಡ್ ಬಾತ್ ಅಂತ ಹೇಳ್ಬೋದು. ಸೊ ಯಾವ ಸ್ಟಾಕನ್ನು ನೋಡಿ ನೆಗೆಟಿವಲ್ಲಿತ್ತು, ಹಾಗೆಯೇ ಇಂಡೆಕ್ಸ್ ಲೆವೆಲಲ್ಲೂ ಕೂಡ ಜಾಸ್ತಿ ಹೆವಿ ಆಗಿರ್ತಕ್ಕಂಥ ಒಂದು ನೆಗೆಟಿವಲ್ಲಿ ಇತ್ತು. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಸೆನ್ಸೆಕ್ಸ್ ಇಂಡೆಕ್ಸು 1.23% ಡೌನಲ್ಲಿ ನಮಗೆ ಇವತ್ತು ಕ್ಲೋಸನ್ನು ಕೊಡ್ತು. ಹಾಗೆಯೇ ನಿಫ್ಟಿ 50 1.51% ನೆಗೆಟಿವ್ ಸೈಡಲ್ಲಿ ನಮಗೆ ಕ್ಲೋಸನ್ನು ಕೊಡ್ತು. ಆ್ಯಕ್ಚುಲಿ ಆಲ್ಮೋಸ್ಟ್ ಇವತ್ತು ಎಲ್ಲರೂ ಪೋರ್ಟ್ಫೋಲಿಯೋನು ಕೂಡ ಒಂದು ಡೌನಲ್ಲಿ ನೋಡೋದಕ್ಕೆ ಸಿಕ್ತು. ಯಾರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೇನು ಏನು ಇಂಪ್ಯಾಕ್ಟ್ ಆಗಲ್ಲ. ಏನು ಮೊನ್ನೆ ಒಂದು ಬುಲ್ ರನ್ ಬಂತಲ್ಲ, ಸೊ ಆ ಬುಲ್ ರನ್ ನೋಡ್ಬಿಟ್ಟು ಏನು ಸ್ಟಾಕ್ ಮಾರ್ಕೆಟ್ ಹಂಗೆ ಹೋಗ್ತಿದೆ ಹಿಂಗೆ ಹೋಗ್ತಿದೆ ಅಂತೇಳ್ಬಿಟ್ಟು ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವರ ಸ್ಟಾಕ್ಗಳು ಆಬ್ವಿಯಸ್ಲಿ ಇವತ್ತು ಫುಲ್ ನೆಗೆಟಿವಲ್ಲಿ ಹೋಗಿರುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಬೇಸಿಕಲ್ಲಿ ಏನು ಬರುತ್ತೆ ಅಂದರೆ, ಇದು ಸ್ಟಾಕ್ ಮಾರ್ಕೆಟಲ್ಲಿ ಏನಿದೆ ಗುರು, ಏನೂ ಇಲ್ಲ, ಇದೆಲ್ಲ ಓಸಿ ಆಡ್ದಂಗೆ ಅಂತಕ್ಕಂಥ ಒಂದು ನೆಗೆಟಿವ್ ಥಾಟ್ ಇಟ್ಕೊಂಡ್ಬಿಟ್ಟು ಬೇರೆಯವರಿಗೂ ನೆಗೆಟಿವ್ ಹೇಳ್ಬಿಟ್ಟು ಎಕ್ಸಿಟ್ ಆಗ್ತಾರೆ. ಆಲ್ಮೋಸ್ಟ್ ಇದೇ ಆಗೋದು ಇವಾಗ. ಸೊ ಓಕೆ, ಅದಿರಲಿ. ಇನ್ನೊಂದು ಕಡೆ ನೋಡೋಣ ನಾವು ಮಾರ್ಕೆಟ್ ಯಾವಕ್ಕಪ್ಪ ಏನು ಇವತ್ತು ಅಂಥದ್ದು ಏನಾಯಿತು, ನೆನ್ನೆ ದಿನವೂ ಏನಾಗಿತ್ತು ಎಲ್ಲದನ್ನು ನೋಡೋಣ. ಸೊ ಯಾವುದಕ್ಕೋಸ್ಕರ ಮಾರ್ಕೆಟ್ ಬಿತ್ತು ಅನ್ನೋದನ್ನು ನೋಡೋಣ. ನೆನ್ನೆ ದಿನ ಒಂದು ವಿಡಿಯೋ ಮಾಡಿದ್ದೆ ಇನ್ಫ್ಲೇಷನ್ ಮೇಲೆ. ಈ ನೆನ್ನೆ ದಿನ ಇನ್ಫ್ಲೇಷನ್ನ ಡೇಟಾ ಬಂತು, ನಮ್ಮ ಭಾರತದ ಇನ್ಫ್ಲೇಷನ್ ಡೇಟಾ. ಅಂದ್ಕೊಂಡಿರೋ ಅಷ್ಟು ಅಂದರೆ ಎಕ್ಸ್ಪೆಕ್ಟೆಡ್ ಏನು ಮಾಡಿದ್ರು ಅಷ್ಟು ಇನ್ಫ್ಲೇಷನ್ನು ಡೇಟಾ ಬರಲಿಲ್ಲ, ಅದರಿಂದ ಜಾಸ್ತಿ ಬಂತು. ಸೊ ನನಗೆ ಅನಿಸಲ್ಲ ಈ ಇನ್ಫ್ಲೇಷನ್ ಡೇಟಾ ಈ ಥರ ಜಾಸ್ತಿ ಬಂದಿರೋ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ ಇವತ್ತು ಕ್ರ್ಯಾಶ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅದಂತೂ ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ನೋಡಿದ್ರೆ ಮೇಜರಾಗಿ ಡೋ ಜೋನ್ಸ್ ಅಂದರೆ US ಮಾರ್ಕೆಟು, ಅಮೇರಿಕನ್ ಮಾರ್ಕೆಟ್ ಏನಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಮೇರಿಕನ್ ಮಾರ್ಕೆಟು ಕೂಡ ಹೇಳೋ ಅಂಥ ಏನು ನೆಗೆಟಿವಲ್ಲಿ ಟ್ರೇಡ್ ಆಗಲಿಲ್ಲ, ಒಂದು ನಾರ್ಮಲ್ ಟ್ರೇಡ್ ಅಂತ ಹೇಳ್ಬೋದು. ಸೊ ಓಕೆ, US ಮಾರ್ಕೆಟ್ ಕೂಡ ಏನೂ ನೆಗೆಟಿವ್ ಆಗಿರಲಿಲ್ಲ. ಹಾಗಾದರೆ ಮತ್ತೇನಿರ್ಬೋದು? ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗ್ಲೋಬಲ್ ಮಾರ್ಕೆಟ್ಸು, ಇದೆಲ್ಲವೂ ಕೂಡ ಗ್ಲೋಬಲ್ ಮಾರ್ಕೆಟ್ಸು. ಇಲ್ಲಿ ಕೂಡ ಏನು ಮೇಜರ್ ಆಗಿರ್ತಕ್ಕಂಥ ಒಂದು ಕ್ರ್ಯಾಶ್ ಅಂತ ನಮ್ಗೆ ಏನೂ ಕಾಣ್ತಿಲ್ಲ. ಸೊ ಈ ಕಾಲಮನ್ನು ನೋಡಿ, ಈ ಕಾಲಮನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಜರಾಗಿ ಏನು ನಾರ್ಮಲ್ ಆಗಿ ಒಂದು ಟ್ರೇಡ್ ಆಗಿದೆ. ಡೋ ಜೋನ್ಸ್ ನೋಡಿದ್ರೆ 0.61, ಹಾಗೆಯೇ S&P 500 1.12% ಪಾಸಿಟಿವು ಎಲ್ಲದು ನೋಡಿ. ಇಲ್ಲಿ ಆರಾಮಾಗಿ ಫುಟ್ಸಿ ಇಂಡೆಕ್ಸ್ ನೋಡೋಣ ಅಂತ ಹೇಳ್ರಿ, FTSE 100 ಇಲ್ಲಿದೆ ನೋಡಿ 0.07. ಎಲ್ಲನೂ ಕೂಡ ಗ್ಲೋಬಲ್ ಲೆವೆಲಲ್ಲೂ ಕೂಡ ಎಲ್ಲದು ಅದ್ರ ಪಾಡಿಗದು ಟ್ರೇಡ್ ಆಗ್ತಾ ಇದೆ, ಅದ್ರ ಪಾಡಿಗದಿದೆ ಮಾರ್ಕೆಟ್ಗಳು. ಓಕೆ, ಹಂಗಾದರೆ ನಮಗೆ ಒಂದು ಏನು ಕನ್ಕ್ಲೂಷನ್ ಸಿಗುತ್ತೆ ಅಂತ ಹೇಳಿದ್ರೆ, ಇದರಿಂದ ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಇಂಟರ್ನಲ್ ಪ್ರೆಷರಿಂದ ಮಾರ್ಕೆಟು ಬಿದ್ದಿದೆ. ಸೊ ಗ್ಲೋಬಲ್ ಲೆವೆಲಲ್ಲೂ ಏನೂ ಇಲ್ಲ, US ಮಾರ್ಕೆಟ್ ಕೂಡ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದೆ. ಓಕೆ ಅಂದರೆ ಎಲ್ಲವೂ ಕೂಡ ತಮ್ಮ ಪಾಡಿಗೆ ಮಾರ್ಕೆಟ್ಗಳು ಟ್ರೇಡ್ ಆಗ್ತಿದ್ದಾವೆ. ಹಂಗಾದ್ರೆ ಏನಿದೆ, ಯಾಕೆ ಸ್ಟಾಕ್ ಮಾರ್ಕೆಟ್ ಬಿತ್ತು? ನಿಫ್ಟಿ 50 ಯಾಕೆ 1.15% ಅಷ್ಟು ನೆಗೆಟಿವ್ ಎಲ್ಲ ಆಯಿತು, ಕ್ಲೋಸಿಂಗ್ ಕೊಡ್ತೀವತ್ತು? ಸೊ ಏನಿಲ್ಲ, ಇಂಟರ್ನಲ್ಲಿ ಏನೋ ಒಂದು ಇಶ್ಯೂ ಇರುತ್ತೆ. ಸೊ ಆ ಕಾರಣದಿಂದಾಗಿ ಮಾರ್ಕೆಟು ಬಿದ್ದಿದೆ. ಸೊ ಓಕೆ, ಇಂಟರ್ನಲ್ಲಿ ಏನಪ್ಪ ಇವಾಗ? ಸೊ ಫಸ್ಟಿಗೆ ನೋಡೋದಾದರೆ ನಮ್ಮ ಮೇಜರ್ ಆಗಿ HDFC ಬ್ಯಾಂಕು ಕೂಡ ಏನು ಹೇಳೋ ಅಂಥ ಒಂದು ಏನು ಕ್ರ್ಯಾಶ್ ಅಂತ ಹೇಳೋಕ್ಕಾಗಲ್ಲ, ಇದು ನಾರ್ಮಲ್ ಟ್ರೇಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವುದಪ್ಪ? ನೆಕ್ಸ್ಟ್ ಬರೋದು ನಿಫ್ಟಿ ಬ್ಯಾಂಕ್ ಕೂಡ ನೋಡ್ಬೋದು ನೀವು, 0.64% ಅಷ್ಟು ನೆಗೆಟಿವಲ್ಲಿದೆ. ಆ್ಯಕ್ಚುಲಿ ನಿಫ್ಟಿ ಬ್ಯಾಂಕು ಒಂದು ಹತ್ತಿರ 25% ಅಷ್ಟು ಕಾಂಟ್ರಿಬ್ಯೂಷನನ್ನು ನಿಫ್ಟಿ 50 ಮೇಲೆ ಕೊಡುತ್ತೆ. ಅಂದರೆ ಫಿನಾನ್ಷಿಯಲ್ ಸೆಕ್ಟರ್ 25% ಅಷ್ಟು ಕಾಂಟ್ರಿಬ್ಯೂಷನ್ನ ಕೊಡ್ತದೆ ಅದ್ರ ಮೇಲೆ, ನಿಫ್ಟಿ 50 ಮೇಲೆ. ಸೊ ನಿಫ್ಟಿ 50 ಯಾವಾಗ ಬಿತ್ತು ಇದನ್ನೆಲ್ಲ ಚೆಕ್ ಮಾಡ್ತಾ ಬರಬೇಕಾಗುತ್ತೆ. ಯಾವುದೋ ಫಸ್ಟ್ ಫಾರ್ಮೋಸ್ಟ್ ಡೋ ಜೋನ್ಸ್ ವಿಚ್ ಈಸ್ US ಮಾರ್ಕೆಟ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸು. ಅಲ್ಲೂ ಏನೂ ಇಲ್ಲ ಅಂತ ಹೇಳಿದ್ರೆ ಮುಗೀತು. ನಮ್ಮ ಇಂಡಿಯಾದಲ್ಲೇ ಏನೋ ಇಂಟರ್ನಲ್ ಇಶ್ಯೂಸ್ ಇದೆ. ಅಫ್ಕೋರ್ಸ್ ನೀವು ಬ್ಯಾಂಕ್ ನಿಫ್ಟಿ ಅಂದರೆ ಫಿನಾನ್ಷಿಯಲ್ ಸೆಕ್ಟರ್ 25% ಕಾಂಟ್ರಿಬ್ಯೂಟ್ ಮಾಡುತ್ತೆ ಯಾವುದರಲ್ಲಿ, ನಿಫ್ಟಿ 50ಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ನೋಡಬೇಕು ಮೇಜರಾಗಿ, ಅದರಲ್ಲಿ ಯಾವ್ದು ಬರುತ್ತೆ? HDFC ಬ್ಯಾಂಕ್ ನೋಡಬೇಕು. ನೆಕ್ಸ್ಟ್ ಇರೋದೇನಪ್ಪ? ನೆಕ್ಸ್ಟ್ ಇರೋದು IT, ರಿಲಯನ್ಸ್ ಆದಮೇಲೆ IT ಬರುತ್ತೆ. ಸೊ ರಿಲಯನ್ಸನ್ನು ನೋಡ್ಬೋದು ನೀವು. ಇದು ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಹೌದು ಅಲ್ಲದಷ್ಟು ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದೆ ಅಂತ ಹೇಳ್ಬೋದು. 2.63% ಅಷ್ಟು ನೆಗೆಟಿವಲ್ಲಿ ಕ್ಲೋಸನ್ನು ಕೊಟ್ಟಿದೆ. ಸೊ ಈ ಚಾರ್ಟ್ ನೋಡಿದ್ರೂ ಕೂಡ ಹಂಗೆ ಅನಿಸುತ್ತೆ ನೋಡಿ, ನಿಫ್ಟಿ 50 ಹೆಂಗೆ ಟ್ರೇಡ್ ಆಯಿತು ಇವತ್ತು, ಅದೇ ಥರನೇ
ರಿಲಯನ್ಸಿಂದು ಕೂಡ ಚಾರ್ಟು ಇದೆ. ಹಂಗಂತೇಳಿ ರಿಲಯನ್ಸ್ ಬಿದ್ದಿದ್ದಕ್ಕೋಸ್ಕರ ನಿಫ್ಟಿ 50 ಬಿತ್ತು ಅನ್ನೋ ಕನ್ಕ್ಲೂಷನ್ಗೆ ದಯವಿಟ್ಟು ಬರಬೇಡಿ. ಸೊ ಅದಲ್ಲ ಅದು. ಸೊ ನೋಡೋಣ ಏನು ನೆಕ್ಸ್ಟ್. ಐ ಟಿ ದಿನ ನೋಡೋದಾದ್ರೆ ಟಿ ಸಿ ಎಸ್ಸಲ್ಲೂ ಕೂಡ 1.27% ಅಷ್ಟು ಕ್ರ್ಯಾಶು. ಓಕೆ, ನಿಫ್ಟಿ 50 ಇನ್ಫೋಸಿಸನ್ನು ನೋಡ್ಕೊಬೋಣ. ಇನ್ಫೋಸಿಸ್ಸು ಕೂಡ 0 ಹೇಳೋಂಥ ಏನು ಕ್ರ್ಯಾಶ್ ಅಲ್ಲ, ಒಂದು ನಾರ್ಮಲ್ ಟ್ರೇಡ್ ಅಂತ ಹೇಳ್ಬೋದು. ನಾರ್ಮಲ್ ಟ್ರೇಡು ಎಕ್ಸೆಪ್ಟ್ ರಿಲಯನ್ಸು ಎಲ್ಲವೂ ಕೂಡ ಓಕೆ ಪರ್ಫಾರ್ಮೆನ್ಸು ಕರೆಕ್ಟಾಗಿದೆ. ಓಕೆ, ಹಂಗಾದರೆ ಮೇಜರಾಗಿ ಏನಾಗಿರ್ಬೋದು? ಸ್ಕ್ರೀನಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ನಮ್ಮ ಇಂಡಿಯಾದ ಒಂದು ಇಂಡೆಕ್ಸ್ಗಳು ಇವೆಲ್ಲವೂ ಕೂಡ. ಇದರಲ್ಲಿ ನೋಡಿ ನಿಫ್ಟಿ 50 ಇವತ್ತು 1.51% ಬಿತ್ತು. ನಿಫ್ಟಿ ನೆಕ್ಸ್ಟ್ 50 3%, ನಿಫ್ಟಿ 100 1.93. ಎಕ್ಸೆಪ್ಟ್ ನಿಫ್ಟಿ 50 ಉಳಿದ ಎಲ್ಲದೂ ಕೂಡ ಸರಿಯಾಗಿ ಬಿದ್ದಿದೆ. ನಿಮ್ಮ ಹತ್ರ ಏನಾದರೂ ನಿಫ್ಟಿ 50 ಬಿಟ್ಬಿಟ್ಟು, ಅಂದರೆ ನಿಫ್ಟಿ 50ಯಲ್ಲಿ ಇರತಕ್ಕಂಥ ಏನು 50 ಸ್ಟಾಕ್ಗಳಿದಾವಲ್ಲ ನಿಫ್ಟಿ 50ಯಲ್ಲಿರೋವು, ಈ 50 ಸ್ಟಾಕನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸ್ಟಾಕ್ ಏನಾದರೂ ಇದ್ದರೆ ಹೆವಿ ಫುಲ್ ಬಿದ್ದಿರುತ್ತೆ. ಅಫ್ಕೋರ್ಸ್ ಬಿದ್ದಿರುತ್ತೆ, ಮುಂದೆ ತೋರಿಸ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಫುಲ್ ಬಿದ್ದಿರುತ್ತೆ. ನಿಫ್ಟಿ 50 ನೋಡ್ಬೋದು, ಎಲ್ಲದು ನೋಡಿ. ನಿಫ್ಟಿ ಮಿಡ್ ಕ್ಯಾಪ್ ಅಂತೂ ನೋಡ್ರಿ, ಇಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 150 4% ಕ್ರ್ಯಾಶು. ಹಾಗೇನೆ ನಿಫ್ಟಿ ಸ್ಮಾಲ್ ಕ್ಯಾಪು 5%, ನಿಫ್ಟಿ ಮಿಡ್ ಸ್ಮಾಲ್ ಕ್ಯಾಪ್ 400 4% ನೆಗೆಟಿವು, ನಿಫ್ಟಿ ಸ್ಮಾಲ್ ಕ್ಯಾಪು 5%. ಏನಕ್ಕಪ್ಪ ಈ ಥರ ನಿಫ್ಟಿ 50 ಓಕೆ, ಇದರಲ್ಲಿ ಎಲ್ಲದನ್ನು ನೋಡಿದ್ರೆ ನಿಫ್ಟಿ 50ನೇ ಪರವಾಗಿಲ್ಲ ಅನ್ನೋ ಲೆವೆಲಿಗೆ ಟ್ರೇಡ್ ಆಗಿದೆ. ನಿಫ್ಟಿ 50ಯನ್ನು ಬಿಟ್ಬಿಟ್ಟು ಅಲ್ಲಿ ಏನು ಉಳಿದಿದ್ದು ಮಿಡ್ ಕ್ಯಾಪ್ ಇದೆ, ಹಾಗೆಯೇ ಸ್ಮಾಲ್ ಕ್ಯಾಪ್ ಇದ್ದಾವೆ, ಫುಲ್ ಬಿದ್ದಿದೆ. ಯಾಕೆ? ಆ್ಯಕ್ಚುಲಿ ಕೆಲವು ದಿನಗಳ ಹಿಂದೆ ಸೆಬಿ ಏನಿದೆಯಲ್ಲ ಒಂದು ರೂಲನ್ನು ತರುತ್ತೆ, ಒಂದು ವಾರ್ನಿಂಗನ್ನು ಕೊಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಕೆಲವು ಮ್ಯೂಚುವಲ್ ಫಂಡ್ಗಳೆಲ್ಲ ಏನು ಮಾಡ್ತವೆ, ಒಂದು ಹಿಸ್ಟಾರಿಕಲ್ ರಿಟರ್ನ್ ಅಂತ ಹೇಳ್ಬಿಟ್ಟು 60% ಹಾಗೆ 50% ರಿಟರ್ನನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹಿಸ್ಟಾರಿಕಲ್ ರಿಟರ್ನ್ ಅಂತ ತೋರಿಸ್ತವೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಮೊನ್ನೆ ಹೋಗಿದ್ದು ಬುಲ್ ರನ್ನಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಹಿಂಗೆ ಮಾರ್ಕೆಟಿಂಗ್ ಟ್ರೇಡ್ ಆಗ್ತಿರುತ್ತೆ, ಸಡನ್ನಾಗಿ ಇಲ್ಲಿ ಬರುತ್ತೆ. ಸೊ ಇದು ಸ್ಟೇಜ್ 1 2 ಈ ಪಾಯಿಂಟಲ್ಲಿ ಎಲ್ಲ ತೊಗೊಂಡ್ಬಿಡ್ತಾರೆ, ಬುಯ್ ಅಂತ ಹೋಗ್ಬಿಟ್ಟು ಟಕ್ ಅಂತ ತೊಗೊಂಡ್ಬಿಡ್ತಾರೆ ಸ್ಟಾಕ್ಸ್ನ. ಸೊ ಇಲ್ಲಿಂದ ಏನು ಮಾಡುತ್ತೆ, ಮಾರ್ಕೆಟು ಬಿದ್ದುಬಿಡುತ್ತೆ 3rd ಸ್ಟೇಜ್ಗೆ. ಮತ್ತೆ ಅದು ರಿಕವರ್ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಕೊಡಬೇಕು. ಏನಿರಬೇಕು ಅವಕ್ಕೆ ಪೇಷನ್ಸ್ ಇರಬೇಕು ಮೇಯ್ನಾಗಿ, ನಮಗಿಲ್ಲ. ಓಕೆ, ಅದು ಒಂದು ಕಡೆ ಇರಲಿ. ಓಕೆ, ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟು ಫುಲ್ ದುಬೈಲ್ ಅಂತ ಬೀಳುತ್ತೆ. ಸೊ ಇದರ ರಿಗಾರ್ಡಿಂಗಾಗಿ ಸೆಬಿ ಕೊಟ್ಟಿರ್ತಕ್ಕಂಥ ಒಂದು ವಾರ್ನಿಂಗಿಂದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗಾಗಲಿ ಹಾಗೆಯೇ ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಿಗಾಗಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಆಗಿದೆ. ಸೊ ಆ ಇಂಪ್ಯಾಕ್ಟಿಂದ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕ್ರ್ಯಾಶ್ ಬಂತು. ಎಲ್ಲದೂ ನೋಡಿದ್ವಿ ತಾನೇ, ನಾವೆಲ್ಲದನ್ನು ನೋಡಿದ್ವಿ. ಗ್ಲೋಬಲ್ ಮಾರ್ಕೆಟನ್ನು ನೋಡಿದ್ವಿ, US ಮಾರ್ಕೆಟ್ ನೋಡಿದ್ವಿ. ಆಮೇಲೆ ಅದರಿಂದ ಗೊತ್ತಾಯ್ತು ನಮಗೆ ಏನೋ ಒಂದು ಇಂಡಿಯಾದಲ್ಲೇ ಇಶ್ಯೂ ಇದೆ, ಇಂಟರ್ನಲ್ ಇಶ್ಯೂ, ಹೊರಗಡೆಯಿಂದ ಏನೂ ನಮಗೆ ಇಂಪ್ಯಾಕ್ಟ್ ಆಗ್ತಿಲ್ಲ. ಸೊ ಏನಿದೆ, ಇದಿದೆ ಅಷ್ಟೇ. ಸೊ ಈ ಕಾರಣದಿಂದಾಗಿ ಮಾರ್ಕೆಟು ಬಿತ್ತು. ಏನು ರೀಸನ್ ಇರ್ಬೋದು? ಸೊ ಈ ರೀಸನನ್ನು ಸಾಧ್ಯವಾದರೆ ಮತ್ತೊಂದು ವಿಡಿಯೋದಲ್ಲಿ ಏನು ರೀಸನ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಒಂದು ಲೈಕು ನಿಮಗೊಂದು ಜಸ್ಟ್ ಆ್ಯಪ್ ಆಗಿರುತ್ತೆ, ನನಗೆಲ್ಲೋ ಒಂದು ಕಡೆ ಒಂದು ಮೋಟಿವೇಶನ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.